ನಂಬಲ್ಲ ಬಿಡು ಅವ್ರು ನಮ್ಮನ್ನ. ಕ್ಯೂಟ್ ಕ್ಯೂಟ್ ಆದ್ಯ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗ್ಯಾಲಕ್ಸಿ ಲಾಗ್ಸ್. ಹಾಯ್ ಗೈಸ್, ಈಗ ಆಲ್ರೆಡಿ ನೀವು ತಮ್ನೇಲಲ್ಲಿ ನೋಡಿರ್ತೀರಾ ನಾವು ಯಾವ ಪ್ಲೇಸಿಗೆ ಹೋಗಿದ್ದೀವಿ, ಅಲ್ಲಿ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಈ ಕಂಪ್ಲೀಟ್ ವ್ಲಾಗಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಹೋಗ್ತಿರೋ ದಾರಿಲೇ ಗ್ರೀನ್ ವೈಬ್ಸ್ ಎಷ್ಟು ಒಂಥರ ಮನಸ್ಸಿಗೆ ಹ್ಯಾಪಿನೆಸ್ ಕೊಡ್ತಾ ಇತ್ತು. ಹೋಗಿರೋ ಡೆಸ್ಟಿನೇಷನ್ ಇನ್ನೆಷ್ಟು ಚೆನ್ನಾಗಿರಬೇಡ, ಲಾಗ್ ಕಂಪ್ಲೀಟಾಗಿ ನೋಡಿ ಗೊತ್ತಾಗುತ್ತೆ ನಿಮಗೆ. ಹೋಗ್ತಿರೋ ದಾರಿಲಿ ಫಾರೆಸ್ಟ್ ಕೂಡ ಇತ್ತು, ಕಾವೇರಿ ವೈಲ್ಡ್ ಲೈಫ್ ಸ್ಯಾಂಚುರಿ ಅಂತ. ಕ್ಯೂಟ್ ಕ್ಯೂಟ್ ಆರ್ಯ ಇಲ್ಲಿ. ಇಲ್ಲಿ ಫಾರೆಸ್ಟ್ ಎಂಟ್ರಿಗೆ 50 ರೂಪೀಸ್ ಎಂಟ್ರೆನ್ಸ್ ಟಿಕೆಟ್ ಕೇಳ್ತಾರೆ. ನೆನಪಲ್ಲಿ ಇಟ್ಕೊಳ್ಳಿ, ಇಲ್ಲಿ ಯಾವುದೇ ರೀತಿ ಫೋನ್ಪೇ ವರ್ಕ್ ಆಗಲ್ಲ, ಸೊ ಕ್ಯಾಶ್ ನಿಮ್ಮ ಹತ್ರ ಇದ್ರೆ ಬೆಟರ್. ನಂಬಲ್ಲ ಬಿಡು ಅವ್ರು ನಮ್ಮನ್ನ. ಕೊನೆಗೂ ಚಿಲ್ಲರೆ ಎಲ್ಲ ಅಡ್ಜಸ್ಟ್ ಮಾಡಿ ಟಿಕೆಟ್ ತೊಗೊಂಡ್ವಿ ಕ್ಯಾಶ್ ಕೊಟ್ಟು. ಈಗ ನಾವು ಡೆಸ್ಟಿನೇಷನ್ ರೀಚ್ ಆಗಿದ್ದೀವಿ. ನೀವೇ ನೋಡ್ತಿರ್ಬೋದು ತುಂಬ ಜನ ಇದ್ದಾರೆ. ಸೊ ನೀವು ಬೆಸ್ಟ್ ಇಲ್ಲಿಗೆ ಏನಾದರೂ ವಿಸಿಟ್ ಮಾಡಬೇಕು ಅಂದರೆ ಆಲ್ಮೋಸ್ಟ್ ನೀವು ವೀಕ್ ಡೇಸೇ ಪ್ಲ್ಯಾನ್ ಮಾಡ್ಕೊಳ್ಳಿ. ವೀಕೆಂಡ್ಸ್ ತುಂಬ ರಶ್ ಇರುತ್ತೆ. ನೀವು ಕ್ಲೈಮೇಟ್ ತುಂಬ ಪೀಸ್ಫುಲ್ಲಾಗೇ ಇದೆ. ಅಫ್ಕೋರ್ಸ್ ನೀರೆಲ್ಲಿರುತ್ತೋ ಗುಡ್ಡ ಅಲ್ಲಿರುತ್ತೋ ಪೀಸ್ಫುಲ್ಲಾಗಂತೂ ಇರುತ್ತೆ. ಬಟ್ ಇಲ್ಲಿ ಒಂದು ಡಿಫಾಲ್ಟ್ ಏನು ಅಂತಂದರೆ, ನೋಡಲಿಕ್ಕೆ ತುಂಬ ಜಾತ್ರೆ ಅಷ್ಟು ಜನ ಇದ್ದರು ಅಂತ ಹೇಳಿದ್ರು ತಪ್ಪಾಗಲ್ಲ, ಅಷ್ಟು ಜನ ಇದ್ದರು. ಬಟ್ ಇಲ್ಲಿ ಒಂದು ಖುಷಿಯಾದ ವಿಚಾರ ಏನು ಅಂದರೆ, ಸ್ಪೆಷಲಿ ಫಾರ್ ನಾನ್ ವೆಜ್ ತಿನ್ನೋರಿಗೆ ಇಲ್ಲಿ ನದಿ ಹರಿತಾ ಇರುತ್ತಲ್ಲ, ಅದರಲ್ಲಿ ಫ್ರೆಶ್ಶಾಗಿ ಮೀನು ಹಿಡಿದ್ಬಿಟ್ಟು ನಮ್ಗೆ ಯಾವ ಥರ ಡಿಶಸ್ ಬೇಕೋ, ಫಿಶ್ ಫ್ರೈ ಏನೇ ಆಗಿರ್ಬೋದು, ಆ ಡಿಶಸ್ ಆನ್ ದ ಸ್ಪಾಟ್ ನಮಗೆ ಮಾಡಿಕೊಡ್ತಾರೆ. ಲೈಕ್ ನಾವು ಬೆಳಗ್ಗೆ ಆರ್ಡ್ರ್ ಮಾಡಿದ್ರೆ ಮಧ್ಯಾಹ್ನ ಅಷ್ಟೊತ್ತಿಗೆ ನಮಗೆ ಬಿಸಿ ಬಿಸಿ ಊಟ ಪ್ರಿಪೇರ್ ಮಾಡಿಕೊಡ್ತಾರೆ. ಇಲ್ಲಿ ನನ್ನ ಫ್ರೆಂಡ್ಸ್ ಚಾನಲ್ಗೆ ಹಾಯ್ ಹೇಳ್ತಿದ್ದಾರೆ ನೋಡಿ. ನಾನು ಆಗಲೇ ಹೇಳಿಲ್ವಾ, ಆ ಥರ ಬಿಸಿ ಬಿಸಿ ಸಾಂಬಾರೆಲ್ಲ ಮಾಡ್ತಾ ಇದ್ದಾರೆ. ಬಟ್ ಆಯಿಲ್ ತುಂಬ ಡಾರ್ಕಾಗಿ ಕಾಣ್ತಾ ಇದೆ. ನಾನ್ ವೆಜ್ ತಿನ್ನೋರು ಹುಷಾರಾಗಿ ತಿನ್ನಿರಿ. ಇಲ್ಲಿಂದನೇ ಟ್ರಕ್ ಮಾಡ್ಕೊತಾನು ಹೋಗ್ಬೋದು. ಬಟ್ ನಾವು ಯಾಕೆ ಬೇಕು ಅಂತ ನೀಟಾಗಿ ಸ್ಟೆಪ್ಸ್ ಮೇಲಿಂದನೇ ಕೆಳಗಡೆ ಇಳ್ಕೊಂಡು ಹೋದ್ವಿ ಈ ಕಡೆಯಿಂದ. ತುಂಬ ಜನ ಇದ್ದಾರೆ, ನೀರಲ್ಲೆಲ್ಲ ಆಟ ಆಡ್ತಾ ಇದ್ದಾರೆ. ನದಿ ದಾಟಕ್ಕೆ ಅಲ್ಲಿ ಉಸುಗುಲೆಲ್ಲ ಒಂದು ಪ್ಲಾಸ್ಟಿಕ್ ಕವರಲ್ಲಿ ತುಂಬಿಟ್ಟು ಹಾಕಿದ್ದಾರೆ. ಬಿಕಾಸ್ ಈಗ ಸಮ್ಮರ್ ಆಗಿರೋದ್ರಿಂದ ನೀರೆಲ್ಲ ಕಡಿಮೆ ಇರುತ್ತಲ್ಲ. ಸೊ ನೀವು ನೋಡ್ತಾ ಇರ್ಬೋದು, ಈ ಕಡೆ ಅಂತೂ ಇಲ್ಲೆಲ್ಲ ಆಲ್ರೆಡಿ ಅಲ್ಲೇ ಅಡುಗೆ ಮಾಡಿಕೊಂಡು ಅಲ್ಲೇ ಊಟ ಮಾಡ್ತಾ ಕೂಡ ಇದ್ದರು ತುಂಬ ಜನ. ನಾವು ಈಗ ಆ ನದಿ ದಾಟ್ಕೊಂಡು ಆ ಕಡೆ ಹೋಗಬೇಕು. ಪಿಕೋಸ್ ಫಾಲ್ಸ್ ಆ ಕಡೆನೇ ಇರೋದು. ನಮ್ಮ ಆರ್ಯ ಅಂತೂ ಸೆಲೆಬ್ರಿಟಿ ಆಗಿಬಿಟ್ಟ ಆ್ಯಕ್ಚುಲಿ. ನದಿ ದಾಟ್ಕೊಂಡು ಹೋಗ್ತಾ ಇದ್ದೀವಿ. ಸ್ವಲ್ಪ ಭಯ ಅನಿಸುತ್ತೆ, ಬಟ್ ಇಟ್ಸ್ ಓಕೆ. ಲೈಕ್ ಲಿಟ್ಲ್ ಬಿಟ್ ಅಡ್ವೆಂಚರಸ್ ಆಗಂತೂ ಇತ್ತು. ಕಾವೇರಿ ನದಿಲಿ ಎಲ್ಲ ಬಟ್ಟೆ ಎಲ್ಲ ಹಾಕ್ಬಿಟ್ಟಿದ್ದಾರೆ. ಅಂತೂ ನಾವು ಕ್ರಾಸ್ ಮಾಡಿ ಈ ಕಡೆ ಬಂದ್ವಿ. ಸ್ವಲ್ಪ ಟಯರ್ಡ್ ಆಗಿದೆ ಅಂತ ಸ್ವಲ್ಪ ಹೊತ್ತು ಕೂತಿದ್ದೀವಿ ಇಲ್ಲಿ. ಇಷ್ಟಿಲ್ಲಿ ನೋಡಿ ಕಾಷನ್ ಕೂಡ ಹಾಕಿದ್ದಾರೆ. ಸ್ವಲ್ಪ ಸುಳಿ ಇದ್ದಾವೆ, ಮೊಸಳೆ ಇದ್ದಾವೆ ಅಂತೇಳಿ ಸ್ವಲ್ಪ ಹುಷಾರಾಗಿರಬೇಕು. ಅಲ್ಲಿಂದ ಮುಂದೆ ಟ್ರಕ್ ಮಾಡ್ಕೊತ ಬಂದರೆ ಇಲ್ಲಿ ಆಯಿಲ್ ಮಸಾಜ್ ಮಾಡ್ತಾರೆ. ಲೈಕ್ ಅಲ್ಲೇ ಇರುತ್ತೆ ಆಯಿಲ್. 100 ರೂಪೀಸ್ ಆಯಿಲ್ ಪರ್ಚೇಸ್ ಮಾಡಿದ್ರೆ ಹೋಲ್ ಬಾಡಿ ಮಸಾಜ್ ಮಾಡಿಕೊಡ್ತಾರೆ. ಲೇಡೀಸಿಗಾದರೆ ತಲೆಗೆ ಮತ್ತು ಕಾಲು ಕೈಗೆ ಮಾಡ್ತಾರೆ. ಜೆಂಟ್ಸಿಗಾದರೆ ಎಲ್ಲ ಮಸಾಜ್ ಮಾಡ್ತಾರೆ. ಫುಲ್ ಬಾಡಿಗೆ 400 ರೂಪೀಸ್ ಅಂತೆ. ಹೊಗೇನಕಲ್ ಫಾಲ್ಸ್ ಹತ್ರ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಹಾಕಿದ್ದಾರೆ. ಆ ಬ್ರಿಡ್ಜ್ ಎಂಟ್ರಿ ಆಗಬೇಕು ಅಂತಂದರೆ ಪರ್ ಹೆಡ್ 20 ರೂಪೀಸ್ ತೊಗೊತಾರೆ. ಹುಷಾರಾಗಿರಬೇಕು. ಇಲ್ಲಿ ತುಂಬ ಕೋತಿಗಳಿದ್ದಾವೆ. ನಾನು ಆಗಲೇ ಹೇಳಿದ್ನಲ್ಲ, ಇದೆ ನೋಡಿ ಹ್ಯಾಂಗಿಂಗ್ ಬ್ರಿಡ್ಜ್. ಎಲ್ಲ ತೆಪ್ಪದಲ್ಲಿ ಬಾಲಿ ಥರ ತಿರುಗಿಸ್ತಾರೆ. ಹತ್ರ ಫಾಲ್ಸ್ ಹತ್ರ ತನಕ ಕರ್ಕೊಂಡು ಹೋಗ್ತಾರೆ. ಸೊ ನಾವು ಹೋಗ್ಬೇಕು ಅಂತ ಅಂದ್ಕೊತಿದ್ದೀವಿ. ಕಂಪ್ಲೀಟಾಗಿ ಈಗ ಲಾಗ್ ನೋಡಿ, ನಾವು ಹೋಗಿದ್ದೀವೋ ಇಲ್ಲೋ ನಿಮಗೆ ಗೊತ್ತಾಗುತ್ತೆ. ಫಾಲ್ಸ್ ನೋಡಿ, ಸಮ್ಮರ್ ಆಗಿರೋದ್ರಿಂದ ಸ್ವಲ್ಪ ನೀರಿದೆ, ಬಟ್ ಲಿಟ್ಲ್ ಬಿಟ್ ಅದು ಫೋರ್ಸೇ ಇತ್ತು, ಜಾಸ್ತಿ ಫೋರ್ಸಾಗೆ ವಾಟರ್ ಬರ್ತಿತ್ತು. ತುಂಬ ಚೆನ್ನಾಗಿತ್ತು ಕ್ಲೈಮೇಟ್ ಆಗಲಿ ಫಾಲ್ಸ್ ಆಗಲಿ. ಇಲ್ಲಿ ನೋಡಿ ಕೋತಿ ಎಷ್ಟು ಟಾರ್ಚರ್ ಮಾಡ್ತು ಗೊತ್ತಾ ಕೋತಿ ನಮಗೆ. ಆ್ಯಕ್ಚುಲಿ ಹ್ಯಾಂಗಿಂಗ್ ಬ್ರಿಡ್ಜಿಂದ ಆ ಕಡೆ ಹೋಗ್ಬೋದು, ಬಟ್ ಅದು ಸೂಸೈಡ್ ಪಾಯಿಂಟ್ ಅಂತ ಹೇಳಿಬಿಟ್ಟು ಅಲ್ಲಿ ಕ್ಲೋಸ್ ಮಾಡಿದಾರಂತೆ. ಡಿಸೈಡ್ ಮಾಡಿ ಅಂತೂ ಇಂತೂ ತೆಪ್ಪಾಗೆ ಹೋಗಬೇಕು ಅಂದ್ಕೊಂಡ್ವಿ. 1500 ಅಂತೆ ತೆಪ್ಪಾಗೆ. ಸೊ ನಡೀರಿ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಒಂದು ತೆಪ್ಪದಲ್ಲಿ ನಾವು 4 ಮೆಂಬರ್ಸ್ ಕೂರ್ಬೋದು, ಪ್ಲಸ್ ಒಬ್ಬರು ತೆಪ್ಪ ನಡೆಸೋರು.
ಬಟ್ ಇಲ್ಲಿ ಇನ್ನೊಂದೇನು ಅಂದರೆ ತೆಪ್ಪಕ್ಕೆ ನಾವೇನಾದರೂ ಕ್ಯಾಶ್ ತೊಗೊಂಡೋಗಿಲ್ಲ ಅಂದರೆ 50 ರೂಪೀಸ್ ಮತ್ತೆ UPI ಮಾಡಿದ್ದಕ್ಕೆ ಇಸ್ಕೋತಾರೆ. ಏನೇ ಮಾಡು ಟೂರಿಸ್ಟ್ ಪ್ಲೇಸ್ಗೆ ಹೋಗ್ತೀವಿ ಅಂತಂದರೆ ನಾವು ಕಮ್ಮಿ ಅಂದರೂ ದುಡ್ಡು ಇಟ್ಕೊಂಡು ಹೋಗಲೇಬೇಕಾಗತ್ತೆ. ವೈ ಬಿಕಾಸ್ ಅಲ್ಲಿ ಎಲ್ಲದಕ್ಕೂ ದುಡ್ಡು ಕೇಳ್ತಾರೆ. ಅಂತೂ ನಾವು ತೆಪ್ಪ ಹತ್ತಿದ್ವಿ ನೋಡಿ, ನಾನು ಆಗಲೇ ನಿಮಗೆ ತೋರಿಸ್ದೆ ಆ ಕಡೆಯಿಂದ ಹ್ಯಾಂಗಿಂಗ್ ಬ್ರಿಡ್ಜ್. ಈಗ ನಾವು ಅದ್ರ ಕೆಳಗಡೆ ಬಂದಿದ್ದೀವಿ. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಹಂಗೆ ನೀರಲ್ಲೆಲ್ಲ ಆಟ ಆಡೋಕ್ಕೆ ನಿಂತ್ವಿ. ತುಂಬ ಚೆನ್ನಾಗಿತ್ತು. ಫುಲ್ ನಮ್ಮ ಗದ್ದಲ ನೀವೇ ಕೇಳಿ. ಈಗ ಕಂಪ್ಲೀಟ್ ಹತ್ರಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಆ ವಾಟರ್ ಹತ್ರ ಫುಲ್ ಒಂದು ರೌಂಡ್ ಹಾಕ್ಸ್ಬಿಟ್ಟು ಮುಂದೆ ಕರ್ಕೊಂಡು ಬರ್ತಾರೆ. ಇಲ್ಲಿ ಒಂದು ರೌಂಡ್ ಹಾಕ್ಸಿ ಕರ್ಕೊಂಡು ಹೋಗ್ತಾರೇನೋ ಅಂದ್ಕೊಂಡಿದ್ವಿ. ಬಟ್ ಆ್ಯಕ್ಚುಲಿ ಅವರು ನಮಗೆ ಅಲ್ಲಿ ಆ ಕಡೆ ಹೈಲ್ಯಾಂಡ್ಗೆ ಕರ್ಕೊಂಡು ಹೋಗ್ತಾರಂತೆ. ಇಲ್ಲಿ ನೋಡ್ರಿ ಅಕ್ಷಯ್ ಕೂಡ ಒಂದು ತಲೆ ತಿನ್ನಕತ್ತಾನ. ತೆಪ್ಪ ನಡ್ಸೋರ್ಗೆ ತುಂಬ ತಲೆ ತಿಂದಿದ್ವಿ. ಈಗ ನೋಡಿ ಇವಳು ಕೂಡ ಸ್ಟಾರ್ಟ್ ಮಾಡ್ತಾಳೆ. ಅವ್ರು ಬಿಡ್ವಲ್ರ ಬಿಡ್ರಿ, ನೀವು ಕರ್ಕೊಂಡು ಹೋಗ್ರಿ ನಮಗೆ. ಪಾನಿ ಆ ರहा है भैया आपकी बोट में ಎಲ್ಲಿ ಪಾನಿ ನಿಕಾಲೋ ಥೋಡಾ ಇಸ್ಕಾ. ಡಿಫ್ರೆನ್ಸೇ ಇಲ್ಲ, ಗಂಡು ಮಕ್ಕಳು ಹೆಣ್ಮಕ್ಳು ಅಂತ ಡಿಫ್ರೆನ್ಸ್ ಇಲ್ಲ. ಇಲ್ಲಿ ತೆಪ್ಪ ಎಲ್ಲರೂ ನಡೆಸ್ತಾರೆ ನೋಡಿ. ತೆಪ್ಪದಲ್ಲೇ ಇವರು ಅಲ್ಲಿ ಅಂದರೆ ನಾವು ಮಿಡಲಲ್ಲಿ ಐಲ್ಯಾಂಡ್ ಹತ್ರ ಹೋಗ್ತಾ ಇದ್ದೀವಲ್ವ, ಐಲ್ಯಾಂಡ್ ಹತ್ರ ಚಿಪ್ಸು, ಫ್ರೂಟ್ಸು, ವಾಟ್ರ್ ಬಾಟಲ್ ಎಲ್ಲ ತಂದಿದ್ದಾರೆ. ಇವ್ರು ನಾಚ್ಕೊತಿದ್ದಾರೆ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ವೀಡಿಯೋ ಹಾಕ್ತೀನಿ ಅಂತ ಹೇಳಿದ್ರೆ. ಒಂದು ತಿಳಿ ಸಂಜೆ ಅಂತ ಹೇಳ್ತಾರಲ್ಲ, ಆ ಟೈಮಲ್ಲಿ ನಾವು ಐಲ್ಯಾಂಡ್ ಹತ್ರ ಹೋದ್ವಿ. ನಮ್ಗೆ ಗೊತ್ತೇ ಇಲ್ಲ ರಿವರಲ್ಲಿ ಕೂಡ ಐಲ್ಯಾಂಡ್ ಇರುತ್ತೆ, ಅಲ್ಲಿ ಕರ್ಕೊಂಡು ಹೋಗ್ತಾರಂತ. ಬಟ್ ಒಂದು ಒಳ್ಳೆ ಸರ್ಪ್ರೈಸ್ ಸ್ಪಾಟ್ ಅಂತಲೇ ಹೇಳ್ಬೋದು. ಬೆಳ್ಳಕ್ಕಿ, ನವಿಲು, ಆಮೇಲೆ ನೀರಿಂದು ವಾಟರ್ದು ನಾಯಿಗಳು ಬರ್ತಾವಂತಲ್ಲ, ಅವು ಕೂಡ ಅಲ್ಲಿದ್ವು. ಇದೇ ನೋಡಿ ಐಲ್ಯಾಂಡ್. ಫುಲ್ಲು ಉಸುಗು, ಲೈಕ್ ಬೀಚ್ ವಿವೇ ಆ್ಯಂಡ್ ಬೀಚ್ ಐಲ್ಯಾಂಡ್ ಥರನೇ ಇದೆ. ಜನ ಇಲ್ಲಿ ಕೂಡ ಚಿಲ್ ಮಾಡ್ತಾಯಿದ್ರು ಫ್ಯಾಮಿಲಿ ಜೊತೆ. ಬಟ್ ಒನ್ ಥಿಂಗ್ ಏನು ಅಂತಂದರೆ, ಅಲ್ಲಿ ಹೋದ್ರೆ ನೈಗ್ರಾ ಫಾಲ್ಸು, ಮತ್ತು ಅಲ್ಲಿ ಎರಡು ಹತ್ರ ನೀರು ಹರಿಯುತ್ತೆ. ಈ ಕಡೆ ಅರ್ದಿದೆಲ್ಲ ಕರ್ನಾಟಕ ಸ್ಟೇಟಿಗೆ ಹೋಗುತ್ತೆ, ಈ ಕಡೆ ಅರ್ದಿದೆಲ್ಲ ತಮಿಳ್ನಾಡು ಸ್ಟೇಟಿಗೆ ಹೋಗುತ್ತೆ ಅಂತ ಅವ್ರು ಹೇಳ್ತಾ ಇದ್ರು. ತಮಿಳ್ನಾಡು, ಈ ಕಡೆ ಕರ್ನಾಟಕ. ಇಲ್ಲಿ ನಾವೊಂದು ಸ್ವಲ್ಪ ಹೊತ್ತು ರಿವರಲ್ಲಿ ಇಳಿದು ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟ್ ಮಾಡೋದ್ರ ಜೊತೆ ಹೋಗಿ ಎಲ್ಲರನ್ನೂ ದೂಕಿ ಬೀಳಿಸ್ಕೊಂಡು ಮಸ್ತ್ ಮಜಾ ಮಾಡಿದ್ವಿ. ನೆಕ್ಸ್ಟ್ ಟೈಮ್ ನೀವು ಹೊಗೇನಕಲ್ ಫಾಲ್ಸಿಗೆ ಯಾಕೆ ಬರಬೇಕು ಅಂದರೆ, ಅಟ್ಲೀಸ್ಟ್ ನೀವು ಹೈಲ್ಯಾಂಡ್ ವಿಸಿಟ್ ಮಾಡೋಕ್ಕಾದರೂ ಸಮ್ಮರ್ ಸೀಸನಲ್ಲಿ ಬರಬೇಕು. ಮತ್ತು ಆಗಸ್ಟಲ್ಲಿ ವಿಸಿಟ್ ಮಾಡಬೇಡಿ, ಇಲ್ಲಿ ಕ್ಲೋಸ್ ಮಾಡ್ತಾರಂತೆ. ನೋಡಿ ನಾವು ರಿಟರ್ನ್ ಬರಬೇಕಾದ್ರೆ ನಮಗೆ ಕ್ಯೂಟಾಗಿರೋದೊಂದು ನವಿಲ್ ಕಾಣಿಸ್ತು, ನೋಡ್ಕೊಂಡು ರಿಟರ್ನ್ ಬಂದ್ವಿ. ನೀವು ಇಲ್ಲಿ ಪಾರ್ಕ್ ಕೂಡ ಮಾಡ್ಬೋದು. ಇಲ್ಲಿ 100 ರೂಪೀಸ್ ತೊಗೋತಾರೆ ಪಾರ್ಕಿಂಗ್ ಚಾರ್ಜಸ್. ಸೊ ನೀವು ಓನ್ ವೆಹಿಕಲಲ್ಲಿ ಬಂದರೆ ಇಲ್ಲಿ ನೀವು ಪಾರ್ಕ್ ಮಾಡ್ಬೋದು. ಫೈನಲಿ ಸಕ್ಸಸ್ಫುಲ್ ಅವರ್ ಟ್ರಿಪ್. ಹಲೋ ಗೈಸ್, ನಿಮಗೆ ಈ ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ ಈ ಥರನೇ ಅಪ್ಡೇಟ್ಸ್ ಕೊಡ್ತಾ ಇರ್ತೀವಿ. ನೀವೆಲ್ಲೆಲ್ಲೂ ವೀಕೆಂಡ್ ಪ್ಲ್ಯಾನ್ಸ್ ಹೋಗಬೇಕು ಅಂತ. ಓಕೆ, ಟೇಕ್ ಕೇರ್, ಬಾಯ್.